ಪ್ರಕೃತಿ ಎಲ್ಲರಿಗೂ ಬೇಕು. ಇವತ್ತು ಮನುಷ್ಯ ಬದುಕಬೇಕಂದ್ರೆ ಗಾಳಿ ಬೆಳಕು ನೀರು ಅತಿ ಮುಖ್ಯ. ಕೋವಿಡ್ನ ನಂತರ ಮನುಷ್ಯ ಎಲ್ಲೋ ಒಂದು ಕಡೆ ಹಣದ ಸ್ವಾರ್ಥಕ್ಕಾಗಿ ಎಲ್ಲವನ್ನೂ ಮರ್ತುಬಿಟ್ಟ ಅಂತ ಕಾಣಿಸುತ್ತೆ. ಕೋವಿಡಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟೆಲ್ಲ ಜನ ಎಷ್ಟೆಲ್ಲ ಒದ್ದಾಡಿದ್ರು, ಏನೆಲ್ಲ ಫೋನ್ ಮಾಡಿದ್ರು, ತಮ್ಮ ಜೀವಗಳನ್ನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ತಾಪತ್ರಯಗಳು ಪಟ್ಟರು ಅನ್ನೋದನ್ನು ಕೋವಿಡಲ್ಲಿ ಕೇವಲ 3-4 ವರ್ಷದ ಕೆಳಗಡೆ ನಾವೆಲ್ಲರೂ ನೋಡಿದ್ದೀವಿ. ಆದರೆ ಇವತ್ತು ನಿಮ್ಮ ಮುಂದೆ ಇಡೋ ಪ್ರಕರಣ ಜೀವಂತ ಮರಗಳನ್ನ ಕಡಿತಿರುವಂತಹ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ. ಖಂಡಿತ ಕೋಲಾರ ಒಂದು ಬರಡು ಭೂಮಿ, ಮಳೆ ಇಲ್ಲದ ಭೂಮಿ. ಇವತ್ತು 2,000 ಅಡಿಗಳಷ್ಟು ಕೆಳಗಡೆ ಹೋದ್ರೂ ನೀರಿಲ್ಲದೆ ರೈತರಾಗಿರ್ಬೋದು, ಜನರಾಗಿರ್ಬೋದು ಒದ್ದಾಡ್ತಾ ಇದ್ದಾರೆ. ಆದರೆ ಇವತ್ತು ಕೋಲಾರದ ತಮ್ಮ ಒಂದು ಕಚೇರಿಯ ಒಳಗಡೆ, ಏನು ಸರ್ಕಲ್ ಆಫೀಸ್ನ ಒಳಗಡೆ ಜೀವಂತ ಮರಗಳು ಸುಮಾರು 40-50 ವರ್ಷಗಳ ಮರಗಳನ್ನು ಕೇವಲ ಹಣದ ಆಸೆಗಾಗಿ ಬೆಸ್ಕಾಂ ಅಧಿಕಾರಿಗಳು ಮತ್ತು ಫಾರೆಸ್ಟ್ನ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳ ಮಿಂಗಾಲ್ನಲ್ಲಿ ಸುಮಾರು 15 ಮರಗಳನ್ನು ಕಡಿದು ಹಾಕಿದ್ದಾರೆ. ಇದರಿಂದ ಇವ್ರಿಗೆ ಸಿಕ್ಕಿದ್ದೇನು ಗೊತ್ತಾ? ಕೇವಲ ದುಡ್ಡು ಮಾತ್ರ. ದುಡ್ಡಿಗೋಸ್ಕರ ತುಂಬು ಜೀವ ಇರುವಂತಹ 15 ಮರಗಳನ್ನ ಕಡಿದು ಬಿಸಾಕ್ತಾರೆ ಕೇವಲ 1 ವಾರದ ಕೆಳಗಡೆ. ನಾನೇ ಖುದ್ದಾಗಿ ಫೋನ್ ಮಾಡಿ SC ಅವ್ರಿಗೆ ಹೇಳ್ತೀನಿ, ಸ್ವಾಮಿ ನಿಮ್ಮ ಆಫೀಸಲ್ಲಿ ಮರಗಳನ್ನ ಕಡಿತಾ ಇದ್ದಾರೆ, ಯಾವ ಕಾರಣಕ್ಕೆ ಕಡಿತಾ ಇದ್ದಾರೆ ಅಂತ ಕೇಳ್ತೀನಿ. SC ಅವ್ರ ಆಫೀಸಲ್ಲಿರೋಂಥ SC ಅವ್ರಿಗೆ ಆ ವಿಷಯನೇ ಗೊತ್ತಾಗಲ್ಲ. ನನಗೆ ಕ್ಲೀನಾಗಿ ಕೇಳಿಸುತ್ತೆ ಆ ಕಟಿಂಗ್ ಮಿಷಿನ್ನ ಸೌಂಡು, ಆದರೆ SC ಅವ್ರಿಗೆ ಅದು ಜ್ಞಾನನೇ ಇಲ್ಲ. ಯಾಕೆ ಅಂದರೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರ ಕಾಂಪೌಂಡ್ ಒಳಗಡೆ ಏನು ನಡೀತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೇಳಿದ್ಮೇಲೆ ಹೌದಾ ನಾನು ನೋಡ್ತೀನಿ ರೀ ಅಂದರು. ನೋಡಿದ್ಮೇಲೆ ಏನಾದರೂ ತಡೆದ್ರ ಅಂದರೆ ಖಂಡಿತವಾಗ್ಲೂ ಇಲ್ಲ. ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿದ್ರೆ, ಸರ್ ಇಲ್ಲ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದೀವಿ. ಯಾವ ಬೇಸ್ ಮೇಲೆ ಅಪ್ರೂವಲ್ ಕೊಡ್ತೀರಾ? ಇಲ್ಲಿ ಅವ್ರು ಹೇಳಿದ್ದೇನಪ್ಪ ರೀಸನ್ ಅಂದರೆ, ಸರ್ ಅದು ಲೈನಿಗೆ ಟಚ್ ಆಗ್ತಿದೆ, ಹಂಗಾಗಿ ಬೆಸ್ಕಾಂ ಅಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶುಭ ಅವರು ಲೆಟ್ರ್ ಕೊಟ್ಟಿದ್ದಾರೆ, ಆ ಬೇಸ್ ಮೇಲೆ ನಾವು ಮರಗಳನ್ನ ಕತ್ತರಿಸ್ತಾ ಇದ್ದೀವಿ. ಟೆಂಡರ್ ಕೊಟ್ರಿ, ಜೀವಂತ ಮರಗಳು ಅಲ್ಲೊಂದ್ಸರಿ ಇವಾಗ ನೋಡಿ ಈ ರೇಂಜ್ ಇರೋಂಥ ಮರಗಳು ನೋಡಿ ಈ ಥರ ಇತ್ತು ಒಂದೊಂದು ಮರ. ಇವತ್ತು ನಾನು ಯಾಕೆ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಮರಗಳು ಈ ಥರ ಇರುತ್ತೆ ಅಂತ ತೋರಿಸೋದಿಗೆ. ಎಲ್ಲರೂ ನೋಡಿರ್ತೀವಿ ಸಹಜವಾಗಿ. ಇಷ್ಟು ದಪ್ಪ ಇರೋಂಥ ಮರಗಳು ನನಗೆ ನನ್ನ ಒಂದು ಊಹೆ ಪ್ರಕಾರ ಮತ್ತು ಅಲ್ಲಿರುವಂತಹ ನಮ್ಮ ರಿಪೋರ್ಟರ್ ಹೇಳಿರೋ ಪ್ರಕಾರ, ಸರ್ ಕನಿಷ್ಠ ಒಂದೊಂದು ಮರ 4 ಲೋಡು ಅಂದರೆ 4 ಲಾರಿ ಫುಲ್ ಲೋಡ್ ಆಗುವಂತಹ ಸುಮಾರು 3-5 ಮರಗಳನ್ನ ಆ ಥರದ್ದು ಕಡ್ದಿದ್ದಾರೆ. ಮತ್ತು ಮಿಕ್ಕಿದ್ದು ಇನ್ನೂ 5-6 ಮರಗಳು ಸುಮಾರು 2 ಲೋಡ್ ಆಗುವಂತಹ ಮರಗಳನ್ನ ಕಡ್ದಿದ್ದಾರೆ. 2 ಒಣಗೋಗಿತ್ತು ಸರ್, ಆ ಮರಗಳನ್ನೂ ಕಡ್ದಿದ್ದಾರೆ. ನೋಡಿ ಇವರು ಫಾರೆಸ್ಟ್ ಆಫೀಸರ್ ಕೊಟ್ಟಂಥ ರೀಸನ್ ಹೆಂಗಿತ್ತು ಅಂದರೆ ನಗು ಬರೋ ಥರ ಇತ್ತು. ನಾನು ಒಂದು ಗುತ್ತಿಗೆ ತಂದಂತಹ ಪಾಷಾ ಅನ್ನೋರ್ದು ಒಂದು ಆಡಿಯೋ ಕಾಲ್ ಹಾಕಿದ್ದೆ, ಅದನ್ನು ಸಹ ಅಬ್ಸರ್ವ್ ಮಾಡಿ. ಅವ್ರು ಅದರಲ್ಲಿ ಹೇಳ್ತಾರೆ, ಸರ್ ನಮ್ಗೆ ಗೊತ್ತಿಲ್ಲ, ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ, ನಾವು ಕಟ್ ಮಾಡ್ತಾ ಇದ್ದೀವಿ ಅಂತ. ರೇಂಜರ್ ಆಫೀಸರ್ನ ನಾನು ಕಾಲ್ ಮಾಡಿದ್ರೆ ರೇಂಜರ್ ಆಫೀಸರ್ ನನಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ಅವ್ರ ಅಸಿಸ್ಟೆಂಟ್ ಸಿಕ್ಕಿದ್ರು, ಅವ್ರ ಅಸಿಸ್ಟೆಂಟ್ ಜೊತೆಲಿ ಮಾತಾಡಿದ್ದೀನಿ. ಅವ್ರು ಹೇಳಿದ್ದೇನೆಂದರೆ, ಸರ್ ನಮಗೆ ಬೆಸ್ಕಾಮಿಂದನೇ ಲೆಟ್ರ್ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಆ ಬೇಸ್ ಮೇಲೆ ನಾವು ಈ ಮರಗಳನ್ನ ಕಡ್ದಿದ್ದೀವಿ ಅಂತ. ನಿಜವಾಗ್ಲೂ ಹೊಟ್ಟೆಗೆ ಅನ್ನ ತಿನ್ನುವಂಥ ಮನುಷ್ಯರು ಯಾರಾದರೂ ಇದ್ದರೆ, ಉಸಿರು ಕೊಡುವಂತಹ, ಗಾಳಿ ಕೊಡುವಂತಹ, ನೀರು ಕೊಡುವಂತಹ, ಪ್ರತಿಯೊಂದಕ್ಕೂ ಪೂರಕವಾದಂತಹ ಒಂದು ಮರಗಳನ್ನು, ತುಂಬು ಜೀವ ಇರುವಂತಹ ಮರಗಳನ್ನು, 50 ವರ್ಷಗಳು ವಯಸ್ಸಿರುವಂತಹ ಮರಗಳನ್ನು ಇವತ್ತು ನೀವು ಏಕಾಏಕಿ ಕಡಿಸೋದಕ್ಕೆ ಅಪ್ರೂವಲ್ ಕೊಡ್ತೀರಂದ್ರೆ ನಿಮ್ಮ ಅಪ್ಪಂದು ಆಸ್ತಿ ಅಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಅದು ನಿಮ್ಮ ಆಸ್ತಿ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಇರುವಂಥ ಕಾಂಪೌಂಡ್ ನಿಮ್ದಲ್ಲ ರೀ. ನೀವಿರೋದೇ KPTCL ಕಾಂಪೌಂಡ್ ಒಳಗಡೆ. ಯಾರೋ ಪುಣ್ಯಾತ್ಮ, ಮಹಾಪುರುಷ ಪುಣ್ಯಾತ್ಮ ನೆಟ್ಟಿದ್ದಂಥ ಸಸಿ ಅದು ಇವತ್ತು ಎಮ್ಮರವಾಗಿ ಬೆಳೆದಿತ್ತು. 100 ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗಿತ್ತು, ಕ್ರಿಮಿಕೀಟಗಳಿಗೆ ಒಂದು ಸಹಾಯ ಆಗಿತ್ತು ಆ ಮರ. ನಿಮ್ಮ ಒಂದು ಹಣದ ದಾಹಕ್ಕೆ ರೀ ದುಡ್ಡು ನೋಡಿ. ಕೋಲಾರಲ್ಲಿ ಇವತ್ತು ಕಬ್ಬಣ ಮಾರ್ಕೊಂಡು ತಿಂದಿದ್ದೀರಾ, ಕೇಬಲ್ಗಳು ಮಾರ್ಕೊಂಡು ತಿಂದಿದ್ದೀರಾ, ಏನೇನು ಮಾರಿಲ್ಲ ನೀವು ಬೆಸ್ಕಾಂ ಪ್ರಾಪರ್ಟೀಸ್ಗಳನ್ನ. ಮೊನ್ನೆ ಅವ್ರು ಯಾರ್ರೀ 3 ಜನ ತಗ್ಲಾಕೊಂಡ್ರಲ್ರಿ, ಅವ್ರು ಯಾರ್ರೀ ಕಳ್ಳ ಜನಾರ್ದನ್ 3 ದಿನ ತಪ್ಪಿಸ್ಕೊಂಡು ಓಡೋಗಿದ್ರಲ್ಲ, ಅಂಥವ್ರನ್ನ ರಕ್ಷಣೆ ಮಾಡಕ್ಕೆ ಇರೋದು ನೀವು. FIR ಆಗಿರೋಂಥ ವ್ಯಕ್ತಿ ಬೇಲ್ ತಗೊಳ್ಳೋವರೆಗೂ ತಪ್ಪಿಸ್ಕೊಂಡು ಓಡಾಡ್ನಲ್ಲ, ಆ ವ್ಯಕ್ತಿಗಳನ್ನ ಕಾಪಾಡೋದಕ್ಕಿದ್ದೀರಾ. ಮೇಡಮ್ ಶುಭಾ ಅವರೇ, ನಿಮ್ಮ ಬಗ್ಗೆ ನಾನು ಯಾವತ್ತೂ ಮಾತಾಡೋಕೆ ಹೋಗಿಲ್ಲ, ಆದರೆ ಇವತ್ತು ನಿಜವಾಗ್ಲೂ ಮನನೊಂದು ಮಾತಾಡ್ತಾ ಇದ್ದೀನಿ. ನಿಮಗೆ ಕನಿಷ್ಠ ಪರಿಜ್ಞಾನ ಇದ್ದರೆ, ನೀವು ಅದೇ ಭಾಗದವ್ರು ಇದ್ದೀರಿ, ನಿಮ್ಮಲ್ಲಿ 2,500 ಅಡಿ ಹೋದ್ರೂ ನೀವು ಇವತ್ತು ಬೋರ್ವೆಲ್ ನೀರು ಸಿಗ್ತಾ ಇಲ್ಲ. ಪರಿಜ್ಞಾನ ಇದೆಯಾ? ಯಾವ ಬೇಸ್ ಮೇಲೆ ಕೊಟ್ರಿ ನೀವು ಅದನ್ನು ಕಡಿಯೋದಕ್ಕೆ? ಫಾರೆಸ್ಟ್ ಆಫೀಸರ್ಗೆ ರಿಕ್ವೆಸ್ಟು, ನೀವು ಕೊಡಬೇಕಾಗಿದ್ದು ಕೇವಲ ಕೊಂಬೆಗಳನ್ನ ಕಡಿಯೋದಕ್ಕೆ.
ಯಾಕೆ ನಿಮ್ಮಲ್ಲಿ ಯಾರು ಕೊಂಬೆ ಕಡಿಯೋರು ಇಲ್ವಾ? ಫಾರೆಸ್ಟ್ ಆಫೀಸರ್ಸೇ ಬಂದು ಕಡಿಬೇಕದನ್ನ. ಸರಿ, ನೀವು ಕೊಂಬೆ ಕಡೀರಿ ಅಂತಾನೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ಒಂದು ಪ್ರಕಾರಕ್ಕೆ. ನಮ್ಗೆ ಆ ಲೆಟರ್ ಸಿಕ್ಕಿಲ್ಲ, ಆ ಲೆಟರ್ ಸಿಕ್ಕಿದ್ರೆ ಹೇಳ್ತಿದ್ದೆ ನಾನು, ಕೊಂಬೆ ಕಡಿಯೋದಕ್ಕೆ ನೀವು ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಅಂತೇಳಿ. ಬುಡ ಸಮೇತವಾಗಿ ಮರ ಕಡಿಯುವಾಗ ನೀವೇನು ಮಾಡ್ತಿದ್ರಿ? ಎಲ್ಲೋಗಿದ್ರಿ? ಯಾಕೆ ಪರಿಜ್ಞಾನ ಇದ್ದಿಲ್ವಾ? ಅವನು ಫಾರೆಸ್ಟ್ ಆಫೀಸರ್ಗಾದ್ರೂ ಪರಿಜ್ಞಾನ ಇರಬೇಕಾಗಿತ್ತು. ಅಥವಾ ನಿಮ್ಮ ಒಂದು ಜಾಗದಲ್ಲಿರುವಂತಹ ಮರಗಳನ್ನ ಕಡಿತಾ ಇದಾರಲ್ಲ, ಯಾಕೆ ಕಡಿತಾ ಇದಾರೆ, ಹೆಂಗ್ ಕಡಿತಾ ಇದಾರೆ ಅಂತ ಸೂಪರ್ವೈಸಿಂಗ್ ಆದ್ರೂ ಮಾಡ್ಬೇಕಾಯ್ತು. ಏನನ್ನೂ ಮಾಡಿಲ್ಲ. ಇವತ್ತು ತುಂಬು ಜೀವ ಇರುವಂತಹ ಸುಮಾರು 10 ರಿಂದ 15 ಮರಗಳನ್ನ ಕಡಿಸಿದ್ದೀರಾ. ನಿಮ್ಮ ಒಂದು ಹಣದ ದಾಹ, ದುಡ್ಡಿನ ವ್ಯಾಮೋಹ ಈ ಮಟ್ಟಕ್ಕೆ ಇಳಿಬಾರ್ದು. ಯಾಕಂದ್ರೆ ಕೋವಿಡ್ ಇಂದ ಬದುಕುಳಿದಿದ್ದೀರಲ್ಲ, ಮೋಸ್ಟ್ಲಿ ಅದಕ್ಕೆ ಇರಬೇಕು. ಹೋದ್ರೆ ಹೋಗ್ಲಿ ಬಿಡು, ಮರಗಳಿಂದ ನಮಗೇನಾಗಬೇಕು ಅನ್ನೋ ಒಂದು ಪರಿಜ್ಞಾನದಲ್ಲೋ ಅಥವಾ ಅದರಿಂದ ಏನಾಗಬೇಕು, ಬರೋ ದುಡ್ಡು ಬರಲಿ ಅನ್ನೋ ಒಂದು ಹಣದ ಆಸೆಯಲ್ಲೋ ಈ ಕೆಲಸ ಮಾಡಿದ್ರ ಅಂತ ಕಾಣಿಸುತ್ತೆ. ನಿಜವಾಗ್ಲೂ ಈ ಕೆಲಸಕ್ಕೆ ಸಪೋರ್ಟ್ ಮಾಡಿದಂಥವ್ರು ಅದು ಯಾರಾದ್ರೂ ಆಗಿರಲಿ, ನಿಮಗಂತೂ ಒಳ್ಳೆ ಸಾವು ಬರಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಿಮಗಂತೂ ಒಳ್ಳೆ ಸಾವು ಬರಲ್ಲ. ಕೆಟ್ಟ ಸಾವೇ ಬರಬೇಕು ಅಂತ ನಾನು ದೇವರಲ್ಲಿ ಕೇಳ್ತಾ ಇದ್ದೀನಿ. ಯಾಕೆ ಹೇಳಿ, ಮುಂದಿನ ಪೀಳಿಗೆಗೆ ಕೊಡಬೇಕಾದಂತಹ ಮರಗಳನ್ನ ಇವತ್ತು ನೀವು ಕೇವಲ ಕ್ಷಣಾರ್ಧದಲ್ಲಿ ಮರಗಳನ್ನ ಕಡಿಸಿದ್ದೀರ ಅಂದರೆ ನೀವು ಇನ್ನೆಷ್ಟು ಮಾನವ ಜಾತಿಗೆ ಕಳಂಕ ಅಂತ ಇಲ್ಲೇ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇದನ್ನು ರಿಪೋರ್ಟ್ ಮಾಡಿದ್ರು ಇವತ್ತಿನವರೆಗೂ ಯಾವುದೇ ರೀತಿಯಾದ ಎಚ್ಚರಿಕೆ ವಹಿಸಿಲ್ಲ. ಅಲ್ಲಿ ಅಧಿಕಾರಿಗಳಾಗಿರ್ಬೋದು ಅಥವಾ ಅಲ್ಲಿ ಮೇಲ್ವಿಚಾರಕರು ಯಾರಿದ್ದಾರೋ ಅವ್ರು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ, ಎಲ್ಲವನ್ನು ಹಂಗೆ ಬಿಟ್ಟಿದ್ದಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದೊಂದು ದಿನ ಇನ್ನೊಂದು ಭಯಾನಕ ಕೋವಿಡ್ ನಮ್ಮನ್ನೆಲ್ಲ ಕಾಡದೇ ಇರೋದು. ದಯವಿಟ್ಟು ಜಾಗೃತರಾಗಿ, ಯಾರೋ ಇಟ್ಟಂತಹ ಸಸಿಗಳನ್ನು ಹಾಳು ಮಾಡದೇ ಇರಿ, ಅದನ್ನು ಉಳಿಸುವಂಥ ಪ್ರಯತ್ನ ಮಾಡಿ. ನಿಮ್ಮ ಕೈಲಾದರೆ ಇನ್ನೊಂದು 4 ಮರಗಳನ್ನ ನೆಡಿ. ಅದನ್ನು ಬಿಟ್ಟು ದುಡ್ಡಿನ ದಾಹಕ್ಕೆ ಕಡಿಬೇಡಿ. ನಾವು ಕಳೆದ 2 ವರ್ಷಗಳಿಂದ ಬೆಸ್ಕಾಂ ಅಧಿಕಾರಿಗಳಿಗೆ, ಸ್ವಾಮಿ ದಯವಿಟ್ಟು ಕನಿಷ್ಠ ಒಂದೊಂದು ವೈನಮಿಂದ 100 ಸಸಿಗಳನ್ನ ನೆಡೋಣ ಬನ್ನಿ, ನಿಮ್ಮ ವಾಣಿನೂ ನಿಮ್ಮ ಜೊತೆಲಿ ಬರುತ್ತೆ, ಕನಿಷ್ಠ 100 ಸಸಿಗಳನ್ನ ನೆಡಿ ಅಂತ. ಆದರೂ HSR ಲೇಔಟಲ್ಲಿ ಒಂದು 15 ಸಸಿಗಳನ್ನ ನೆಟ್ಟಿದ್ವಿ, ಅದರಲ್ಲಿ ಒಂದು 5-6 ಉಳಿದಿದೆ. ಆಮೇಲೆ ಯಾವುದು K1 ಉಪವಿಭಾಗದ ಕೆಂಗೇರಿ ಶಾಖೆಯಲ್ಲಿ ಸುಮಾರು ಒಂದು 20 ಸಸಿಗಳನ್ನ ನೆಡ್ಸಿದ್ವಿ, ಒಂದೂ ಉಳಿದಿಲ್ಲ, ಎಲ್ಲವೂ ಹೋಗಿದೆ. ಪ್ರತಿ ನಮ್ಮಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀನಿ, ಬನ್ನಿ ಸರ್, ನಮ್ಮಿಂದ ಆದಂಥ ಒಂದು ಸಣ್ಣ ಉಪಕಾರ ಮಾಡೋಣ, ಒಂದು ಸಣ್ಣ ಕೆಲಸ ಮಾಡೋಣ, ಯಾರೋ ಒಬ್ರು ಪ್ರೇರಣೆ ಆಗಲಿ ಬನ್ನಿ ಅಂತ ಕೇಳಿದ್ದೀನಿ. ಯಾವೊಬ್ಬ ಪುಣ್ಯಾತ್ಮ, ಯಾವೊಬ್ಬ ಏಡಬ್ಲಿ ಬರೀ ಮಾತುಗಳು ಹೇಳಿದ್ದಾಯ್ತು. ನಾನು ಮಹಾನ್ ಪರಿಸರ ಪ್ರೇಮಿ, ನಾನು ನಮ್ಮೂರಲ್ಲಿ ಹೌದ್ರಿ, ನಿಮ್ಮ ಜಮೀನಲ್ಲಿ ನಿಮಗೆ ಬೇಕದು, ಮುಂದಕ್ಕೆ ನಿಮ್ಮ ಮಕ್ಕಳು ಮೊಮ್ಮಕ್ಳಿಗೂ ದುಡ್ಡು ಬೇಕಲ್ಲ, ಅದಕ್ಕೋಸ್ಕರ ನಿಮ್ಮ ಜಮೀನಲ್ಲಿ ನೆಟ್ಟಿದ್ದೀರ ಅಷ್ಟೇ. ನೀವು ಇನ್ನೇನು ಪಬ್ಲಿಕ್ಕಿಗೋಸ್ಕರ ಯಾವುದು ನೀವು ಸಸಿಗಳನ್ನಾಗಲಿ ಮರಗಳನ್ನಾಗಲಿ ನೆಟ್ಟಿರೋದಾಗ ಉದಾಹರಣೆಗಳಿಲ್ಲ. ಹೋದ ವರ್ಷ ಹೊಸಕೋಟೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚಂದ್ರಶೇಖರ್ ಅವ್ರಿಗೆ ಹೇಳಿದೆ, ಲೆಟ್ರ್ ಕೊಟ್ಟಿದ್ದೀನಿ, ಲಿಟ್ರಲಿ ಲೆಟ್ರ್ ಕೊಟ್ಟಿದ್ದೀನಿ, ನನ್ನ ಹತ್ರ ಇದೆ ಡೂಪ್ಲಿಕೇಟ್ ಕಾಪೀಸು. ಕೊಟ್ಟಾಗ ಸಾಹೇಬ್ರು ಹೇಳಿದ್ದು ನೋಡಬೇಕು, ಒಬ್ಬೊಬ್ಬೊಬ್ಬೊಬ್ಬ ನೆಟ್ಟೇ ಬಿಡ್ತಾರೆ 1 ಲಕ್ಷ ಸಸಿಗಳನ್ನ. ಏನು ಈ ಹೊಸಕೋಟೆ ಭಾಗದಲ್ಲಿ ಅನ್ಕೊಂಡಿದ್ದೆ, ಪುಣ್ಯಾತ್ಮ ಅನ್ಸೋದು ರೀ. ನಿಮ್ ನಿಜವಾಗ್ಲೂ ಒಂದು ಕನ್ಸರ್ನ್ ಇಲ್ಲ ರೀ, ಒಂದು ಪ್ರಕೃತಿ ಮೇಲಾಗ್ಲಿ, ಒಂದು ಪ್ರಪಂಚದ ಮೇಲಾಗ್ಲಿ, ಸಾರ್ವಜನಿಕರ ಮೇಲಾಗ್ಲಿ ಒಂದು ಸಣ್ಣ ಕಾಳಜಿ ಇಲ್ಲ. ಬರೀ ನಿಮ್ದೆ. ಅದೆಷ್ಟು ಆಸೆ, ಎಷ್ಟು ಅದನ್ನ ಏನ್ ಅನ್ಬೇಕು, ಕನ್ನಡದ ಪದಗಳು ನನಗಂತೂ ಗೊತ್ತಾಗ್ತಿಲ್ಲ. ಇಷ್ಟು ಮಟ್ಟಿಗೆ ಇರಬಾರ್ದು ರೀ. ನೀವು ತಿಂದಿರೋ ದುಡ್ಡಲ್ಲಿ ಕನಿಷ್ಠ ಒಂದು ಸಣ್ಣ ಕೆಲಸ ಮಾಡ್ರಿ. ಒಬ್ಬೊಬ್ಬ ಅಧಿಕಾರಿ ಅಂತನಲ್ಲ, ಒಬ್ಬ D ಗ್ರೂಪ್ ನೌಕರನಿಂದ ಹಿಡ್ಕೊಂಡು ಒಂದು ಕ್ಲಾಸ್ 1 ಆಫೀಸರ್ಸ್ವರೆಗೂ ಒಂದು ಸಣ್ಣ ಒಂದು ಕಾಳಜಿ ಇರಬೇಕಾಗಿತ್ತು. ನನ್ನಿಂದ ಒಂದು 100 ಸಸಿಗಳನ್ನ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನನ್ನ ಮುಂದಿನ ಪೀಳಿಗೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳಿಗೆ ಇದು ಪೂರಕ ಆಗ್ಬೋದು ಅಂತ. ನಿಮ್ಗೆ ಅದು ಇಲ್ವೇ ಇಲ್ಲ. ಕನಿಷ್ಠ ನಿಮಗಿಲ್ವಾ? ಅಟ್ಲೀಸ್ಟ್ ಯಾರಾದ್ರೂ ಹೇಳಿದ್ರಾ, ನಡೀರಪ್ಪ ಮಾಡೋಣ, ಒಂದು ಫೋರ್ಸ್ ಆಗಿ ಏನಾದ್ರು ಮಾಡೋಣ. ನಿಮ್ಗೆಲ್ಲವೂ ಶಂಕದಿಂದ ಬಂದಂಗೆ ತೀರ್ಥ ಬರಬೇಕು, ಕಾರ್ಪೊರೇಟ್ ಆಫೀಸಿಂದನೇ ಹೇಳ್ಬೇಕು, ನಿಮಗೆ ಲೆಟ್ರ್ ಹಾಕ್ಬೇಕು, ಸಸಿ ನೆಡ್ರಿ, ಅವಾಗ ಮಾತ್ರನೇ ಫೋಟೋ ಪೋಸ್ ಕೊಡೋದಕ್ಕೆ ಮಾತ್ರನೇ ಮಾಡೋದು. ಕನಿಷ್ಠ ಮುಂದಕ್ಕಾದ್ರೂ ಈ ಒಂದು ಬದಲಾವಣೆ ಬರಲಿ. ಪ್ರತಿ ಸರ್ಕಾರಿ ಕಚೇರಿ ಕೇವಲ ಅರಣ್ಯಾಧಿಕಾರಿಗಳ ಬಗ್ಗೆ ಬಿಡಿತು ಹೊಲ್ಸೋದು, ಅದು ಇನ್ನೂ ದೊಡ್ಡ ಗಲೀಜದು. ಎಲ್ಲರಿಗೂ ದುಡ್ಡು ಮಾಡಬೇಕು. ಇಲ್ಲಿ ಯಾರಿಗೂ ಒಂದು ಪ್ರಪಂಚ ಕಾಳಜಿ ಆಗಿರ್ಬೋದು, ಅಥವಾ ಒಂದು ಏನು ನಾನು ಏನಾದ್ರು ಕೊಟ್ಟು ಹೋಗ್ಬೇಕು ಈ ಭೂಮಿಗೆ, ನಾನು ಬಂದ ಮೇಲೆ ನನ್ನಿಂದ ಏನಾದ್ರು ಒಂದು ಕೊಡುಗೆ ಆಗಬೇಕು ಅನ್ನೋ ಒಂದು ಸಾಮಾನ್ಯ ಜ್ಞಾನ ಇಲ್ಲ ಯಾರಿಗೂ. ಬರೇ ನಿಮ್ಮದೇ ಆದ ಜಂಜಟ್ಟು, ನಿಮ್ಮದೇ ಆದ ಒಂದಿಷ್ಟು ಒದ್ದಾಟಗಳು, ನಿಮ್ಮದೇ ಆದ ಒಂದು ಕಮಿಟ್ಮೆಂಟ್ಗಳು, ಟ್ರಾನ್ಸ್ಫರ್ ಹೆಂಗೆ ಮಾಡಿಸ್ಕೋಬೇಕು, ಪ್ರಮೋಷನ್ಸ್ ಹೆಂಗೆ ತಗೋಬೇಕು, ಆಮೇಲೆ ಏನು ಒಳ್ಳೆ ಪ್ಲೇಸ್ಗಳು ಎಲ್ಲಿ ಹುಡುಕ್ಬೇಕು, ಯಾರಿಗೆ ಎಷ್ಟು ಕೊಟ್ಟರೆ ಎಲ್ಲಿ ಪ್ಲೇಸ್ ಸಿಗುತ್ತೆ, ನನಗೆ ಎಲ್ಲಿ ಟ್ರಾನ್ಸ್ಫರ್, ಯಾರನ್ನ ಡಿಸ್ಟರ್ಬ್ ಮಾಡಿದ್ರೆ ನನಗೆ ಆ ಜಾಗ ಸಿಗುತ್ತೆ. ಬರೀ ಈ ಥರದ್ದೇ ಒಂದು ಕಾನ್ಸೆಪ್ಟಲ್ಲಿ ಹೋಗ್ಬಿಡಿ ಆಯಿತಾ, ಬೇರೆ ಏನು ಬೇಡ.
ನಿಜವಾಗ್ಲೂ ಹೇಳ್ತೀನಿ, ಕೋವಿಡ್ ಒಂದು ಏನು ಸರಿಯಾಗಿ ಮಾಡ್ಬೇಕಾಗಿತ್ತು. ನಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ, ಕನಿಷ್ಠ ಪ್ರಜ್ಞೆ ಇಲ್ಲ ನಮ್ಗೆಲ್ಲ. ನಮ್ಗಿರೋದೆಲ್ಲ ಕೇವಲ ದುಡ್ಡು 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 ದುಡ್ಡು, ಆಸ್ತಿ ದುಡ್ಡು ಆಸ್ತಿ ದುಡ್ಡು, ಇಷ್ಟು ಮಾತ್ರನೇ, ಇನ್ನೇನೂ ಬೇಡ ನಮಗೆ. ನಿಜವಾಗ್ಲೂ ಅಸಹ್ಯ ಆಗ್ತೈತೆ, ಮನುಷ್ಯ ಜೀವನದ ಮೇಲೆ ಅಸಹ್ಯ ಆಗ್ತೈತೆ. ನನ್ನ ಮೇಲೆ ನನಗೂ ಅಸಹ್ಯ ಆಗ್ತೈತೆ. ಪ್ರತಿಯೊಬ್ಬರು ಅನ್ಕೋಬೇಕು, ಏನು ಬದುಕ್ತಾ ಇದ್ದೀನಿ ನಾನು, ಏನು ಮಾಡ್ತಾ ಇದ್ದೀನಿ ನಾನು, ಏನು. ಸಾಲು ಮರದ ತಿಮ್ಮಕ್ಕನ ಫೋಟೋ ಇಟ್ಕೊಂಡು ಪೂಜೆ ಮಾಡೋಣ ನಾವೆಲ್ಲ. ಸಾಲು ಮರದ ತಿಮ್ಮಕ್ಕನ 1% ಕೆಲಸ ಮಾಡ್ತಾ ಇಲ್ವಲ್ಲ, ನಾಚಿಕೆ ಆಗ್ಬೇಕು, ನಿಜವಾಗ್ಲು ಅಸಹ್ಯ ಆಗ್ಬೇಕು. ಇವತ್ತು ಸಾಲು ಮರದ ತಿಮ್ಮಕ್ಕನ ಒಂದು ಹೆಣ್ಣು ಮಗಳು, ಕೋಲಾರದ ಡಿವಿಷನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶುಭನೂ ಒಂದು ಹೆಣ್ಣು ಮಗಳು. ಆ ಅಮ್ಮನಿಗೂ ಈ ಅಮ್ಮನಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ದುಡ್ಡಿಗೋಸ್ಕರ ಮರ ಕಡಿಸ್ತಾರೆ, ಇಲ್ಲಿ ಪ್ರಕೃತಿಗೋಸ್ಕರ ಆ ಮಹಿಳೆ, ಆ ಹೆಣ್ಣು ಮಗಳು, ಆ ತಾಯಿ ಸಸಿ ನೆಡ್ತಾರೆ, ಸಾವಿರಾರು ಸಸಿಗಳನ್ನ. ಇಷ್ಟೇ ವ್ಯತ್ಯಾಸ. ಅಧಿಕಾರಿಗೂ ಮತ್ತು ಅಭಿಲಾಷೆ ಇಲ್ಲದೆ ಕೆಲಸ ಮಾಡುವಂಥ ಪ್ರಜೆಗೂ ಇರುವ ವ್ಯತ್ಯಾಸ ಇಷ್ಟೇ. ದಯವಿಟ್ಟು ಮುಂದಿನ ದಿನಗಳು ಆಯಿತು, ಇವಾಗ ಆ ಜೀವಂತ ಮರಗಳನ್ನ ಕಡ್ದಾಯ್ತು, ಮತ್ತೆ ಅದನ್ನೇನು ಮರುಸ್ಥಾಪಿಸೋಕೆ ಯಾರ ಕೈಯಿಂದನೂ ಆಗಲ್ಲ. ಇವತ್ತು ಬೀಜ ನೆಟ್ಟರು ಇನ್ನು 50 ವರ್ಷ ಬೇಕು ಅದನ್ನ ಮರ ಹಂಗಾಗೋದಕ್ಕೆ, ಯಾರ ಕೈಯಿಂದನೂ ಆಗಲ್ಲ. ಅಟ್ಲೀಸ್ಟ್ ಆ ಕಡಿಸಿದಂಥ 15 ಮರಕ್ಕೆ ಕನಿಷ್ಠ ಆದರೂ ಒಂದು 100 ಸಸಿಗಳನ್ನ ನೆಡಿ. ನಿಮ್ಮೇನು ಕೋಲಾರ SC ಸರ್ಕಲ್ ಆಫೀಸ್ ಏನಿದೆಯಲ್ಲ, ಆ ಸರ್ಕಲಿಂದ ಅಟ್ಲೀಸ್ಟ್ 100 ಸಸಿ ಆದರೂ ನೆಡಿ. ನಿಮ್ಗೇನಾದ್ರೂ ಕನಿಷ್ಠ ಪ್ರಜ್ಞೆ, ಮಾನ, ಮರ್ಯಾದೆ ಏನಾದರೂ ಇದ್ದರೆ ಈ ಕೆಲಸ ಮಾಡ್ತೀರಂತ ಭಾವಿಸಿದ್ದೀನಿ. ಇನ್ನೂ ಮಳೆ ಬರ್ತಾ ಇದೆ, ಪ್ರಕೃತಿ ಪೂರಕವಾಗಿದೆ, ದಯವಿಟ್ಟು ಮಾಡಿ. ಒಟ್ಟಾರೆಯಾಗಿ ನಿಜವಲ್ಲೂ ಎಷ್ಟು ಕೋಪ ಬೇಜಾರಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು 15 ಮರಗಳು ನಿಜವಲ್ಲೂ ನನಗೆ ಹೊಟ್ಟೆ ಉರಿತಾ ಇದೆ. ಲಿಟ್ರಲಿ 15 ಮರಗಳನ್ನ, ಅಷ್ಟು ದೊಡ್ಡ ಮರಗಳನ್ನ, ಅಷ್ಟೊಂದು ಕೊಂಬೆಗಳನ್ನ ಕಡ್ದು ನೀವು ಲಾರಿಗೆ ತುಂಬಿಸಿ ಕಳಿಸಿದ್ರಲ್ಲ, ನಿಮಗೇನು ಅನ್ಸೋದೇ ಇಲ್ವಾ ಸ್ವಲ್ಪನಾದರೂ? ದಯವಿಟ್ಟು ಎಚ್ಚೆತ್ಕೊಳ್ಳಿ ಸ್ವಾಮಿ. ಕಬ್ಬಣ ಮಾರಿದ್ದಾಯ್ತು, ಇನ್ನು ಏನೇನು ಮಾರಿದ್ದೀರೋ ಯಾರಿಗೆ ಗೊತ್ತು. ಜೊತೆಗೆ ಮರನೂ ಮಾರ್ಕೊಂಡಿದ್ದೀರ ಮೊನ್ನೆ. ಅಸಹ್ಯನಪ್ಪ ನಿಜವಾಗ್ಲು. ಕೋಲಾರದ ಸರ್ಕಲ್ ಆಫೀಸ್ನಲ್ಲಿ ಇದ್ದಂತಹ ಸುಮಾರು 15 ಮರಗಳನ್ನ, ನಮ್ಮ ವಿಡಿಯೋದಲ್ಲಿ ಬರುತ್ತೆ ನಿಮಗೆ, ಕನಿಷ್ಠ 8-10 ಮರಗಳು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಆ 8-10 ಮರಗಳನ್ನ, ರೋಡಲ್ಲಿ ಇದ್ದಂಥ ಮರಗಳನ್ನ ಕಡ್ದಾಕಿದ್ದಾರೆ. ಕೇವಲ ಅಲ್ಲೊಂದು ST ಲೈನ್ ಪಾಸ್ ಆಗುತ್ತೆ ಅಂತ. ST ಲೈನ್ ಕೆಳಗಡೆ ಇರೋಂಥ ಮರಗಳನ್ನೆಲ್ಲವನ್ನು ಕಡಿತೀನಿ ಅಂದರೆ ಇವತ್ತು ಬರಡು ಭೂಮಿ ಆಗೋಗುತ್ತೆ ಭೂಮಿ. ಅಷ್ಟು ಮರಗಳಿದೆ. ಕೊಂಬೆಗಳನ್ನ ಕಡಿಬೇಕಾಗಿತ್ತು, ರೆಂಬೆಗಳನ್ನ ಕಡಿಬೇಕಾಗಿತ್ತು. ಆದರೆ ಬುಡದ ಸಮೇತವಾಗಿ ಕೋಲಾರದ SC ಆಫೀಸ್ ಸರ್ಕಲಲ್ಲಿರುವಂತಹ ಕಾಂಪೌಂಡ್ ಒಳಗಡೆ ಇರುವಂತಹ ಜೀವಂತ 15 ಮರಗಳನ್ನ ಕಡಿದಿದ್ದಾರೆ. ಆ ಕಡ್ದಿರೋದಕ್ಕೆ ಶುಭ ಅವರು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಫಾರೆಸ್ಟ್ ಆಫೀಸರ್ಸ್ ಹೇಳಿದ್ದಾರೆ. ಗೊತ್ತಿಲ್ಲ ಯಾರು ಲೆಟ್ರ್ ಕೊಟ್ಟರು, ಯಾವಾಗ ಕೊಟ್ಟರು, ಯಾಕೆ ಕೊಟ್ಟರು, ಹೆಂಗೆ ಕೊಟ್ಟರು, ನಮ್ಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ 15 ಮರಗಳನ್ನು ಇವತ್ತು ಬೆಸ್ಕಾಮಿನ ಅಧಿಕಾರಿಗಳ ಸಮ್ಮುಖದಲ್ಲಿ 15 ಮರಗಳನ್ನ ಕಡ್ದಿದ್ದಾರೆ. ದಯವಿಟ್ಟು ಮುಂದೆ ಈ ರೀತಿಯಾದ ತಪ್ಪುಗಳು ಆಗದೇ ಇರಲಿ. ಮುಂದಿನ ದಿನಗಳಲ್ಲಾದರೂ ಸಸಿ ನೆಡುವಂತಹ ಕೆಲಸ ಪ್ರತಿಯೊಬ್ಬರು ಸೇರಿ ಮಾಡೋಣ. ಯಾರೊಬ್ಬರೇ ಮಾಡಿ ಅಂತಲ್ಲ, ಪ್ರತಿಯೊಬ್ಬರು ಸೇರಿ ಮಾಡೋಣ. ಈ ಪ್ರಕೃತಿಗೆ ಏನಾದರೂ ಕೊಡುಗೆ ಕೊಡೋಣ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.